ಫ್ರೆಂಡ್ಸ್, ನಾವಿವತ್ತು ವೈಕುಂಠ ದ್ವಾರಪಾಲಕರಾದ ಜಯ ಮತ್ತು ವಿಜಯರ ಅದ್ಭುತ ಕಥೆ ಬಗ್ಗೆ ತಿಳ್ಕೊಳ್ಳೋಣ. ವೈಕುಂಠ ಲೋಕದಲ್ಲಿ ಶ್ರೀಮನ್ನಾರಾಯಣನ ಸನ್ನಿಧಿಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ದೈವಿಕ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದವರು ಜಯ ಮತ್ತು ವಿಜಯರು. ಒಂದು ದಿನ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರು ಭಗವಂತನ ದರ್ಶನಕ್ಕಾಗಿ ವೈಕುಂಠಕ್ಕೆ ಆಗಮಿಸಿದರು. ಆದರೆ ರೂಪದಲ್ಲಿ ಬಾಲಕರಾಗಿದ್ದ ಕಾರಣ ಜಯ ವಿಜಯರು ಅವರನ್ನು ತಡೆದರು. ಇದರಿಂದ ಕೋಪಗೊಂಡ ಋಷಿಗಳು ಭಗವಂತನ ದರ್ಶನಕ್ಕೆ ಅಡ್ಡಿಯಾದ ನಿಮಗೆ ವೈಕುಂಠವಾಸ ಯೋಗ್ಯವಲ್ಲವೆಂದು ಶಾಪ ನೀಡಿದರು. ಈ ಸುದ್ದಿ ತಿಳಿದ ತಕ್ಷಣ ಶ್ರೀ ವಿಷ್ಣು ಪ್ರತ್ಯಕ್ಷನಾಗಿ ಜಯ ವಿಜಯರಿಗೆ 2 ಆಯ್ಕೆಗಳನ್ನು ನೀಡಿದರು. ಒಂದು, 7 ಜನ್ಮ ಭಕ್ತರಾಗಿ ಭೂಲೋಕದಲ್ಲಿ ಜನಿಸುವುದು. ಇನ್ನೊಂದು, 3 ಜನ್ಮಗಳು ನನ್ನ ಶತ್ರುಗಳಾಗಿ ಜನಿಸಿ ನನ್ನ ಕೈಯಿಂದ ಮೋಕ್ಷ ಪಡೆಯುವುದು. ಭಗವಂತನಿಂದ ದೂರವಾಗುವುದನ್ನು ಸಹಿಸಲಾರದೆ ಜಯ ವಿಜಯರು 3 ಜನ್ಮಗಳ ಶತ್ರು ಮಾರ್ಗವನ್ನು ಆಯ್ಕೆ ಮಾಡಿದರು. ಮೊದಲ ಜನ್ಮದಲ್ಲಿ ಅಂದರೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಆಗಿ, 2ನೇ ಜನ್ಮ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣನಾಗಿ, 3ನೇ ಜನ್ಮ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತ್ರವಕ್ರರಾಗಿ ಜನಿಸುತ್ತಾರೆ. ಈ ಎಲ್ಲಾ ಜನ್ಮದಲ್ಲೂ ಭಗವಂತನೇ ಅವತರಿಸಿ ಅವರನ್ನು ವಧೆ ಮಾಡಿ ಅವರಿಗೆ ಮೋಕ್ಷವನ್ನು ನೀಡುತ್ತಾನೆ. 3 ಜನ್ಮಗಳ ನಂತರ ಜಯ ವಿಜಯರು ಪುನಃ ವೈಕುಂಠಕ್ಕೆ ಮರಳಿ ದ್ವಾರಪಾಲಕರಾಗಿ ಸೇವೆ ಸಲ್ಲಿಸಿದರು. ನೋಡಿದ್ರಲ್ಲ, ಈ ಕಥೆ ನಮಗೆ ಭಕ್ತಿಯಾಗಿರಲಿ, ವೈರವಾಗಿರಲಿ, ಮನಸ್ಸು ಭಗವಂತನಲ್ಲಿ ನೆಲೆಸಿದ್ರೆ ಮೋಕ್ಷ ಖಚಿತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.